ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಮಿರ್ಚಿ ಬಜ್ಜಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಮಿರ್ಚಿ ಬಜ್ಜಿಯ ಸ್ಪೆಷಾಲಿಟಿ ಏನಂದರೆ, ಈ ಮಿರ್ಚಿ ಬಜ್ಜಿಯಲ್ಲಿ ನಾನಿಲ್ಲಿ ಮಸಾಲೆನ ಸ್ಟಫ್ ಮಾಡಿ ಮಾಡ್ತಾ ಇದ್ದೀನಿ. ಸೊ ಇದನ್ನು ನೀವು ಸಂಜೆ ಚಹಾ ಜೊತೆ ಮತ್ತು ಇದ್ರ ಜೊತೆ ಕಾಂಬಿನೇಷನ್ ಅಂದರೆ ಚುರುಮುರಿ ಹಚ್ಚಿರ್ತೀವಲ್ವ, ಅದು ಸಖತ್ ಕಾಂಬಿನೇಷನ್ನು. ಈ ಮಿರ್ಚಿ ಬಜ್ಜಿನ ನೀವು ಪ್ಲೇನಾಗಿ ಮಾಡಿದ್ರೂ ಒಂಥರ ಅದೇ ಟೇಸ್ಟ್ ಬೇರೆ ಆಗಿರುತ್ತೆ. ಹಾಗೆ ಇದರಲ್ಲಿ ಮಸಾಲೆನ ಸ್ಟಫ್ ಮಾಡಿಬಿಟ್ಟು ಮಾಡಿದ್ರೂ ಅದರ ಟೇಸ್ಟೇ ಬೇರೆ ಆಗಿರುತ್ತೆ. ಎರಡೂ ಕೂಡ ಡಿಫ್ರೆಂಟ್ ಟೇಸ್ಟು ಮತ್ತು ಸಖತ್ತಾಗಿರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ಮೊದಲಿಗೆ ನಾನಿಲ್ಲಿ ಸ್ಟಫಿಂಗ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು 3 ಆಲೂಗಡ್ಡೆನ ಬೇಯಿಸ್ಬಿಟ್ಟು ಅದರ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ಪು ಸಣ್ಣಗೆ ಹೆಚ್ಚಿದ ಈರುಳ್ಳಿನ ಇದಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ನಷ್ಟು ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಹಾಗೆ ನಿಮಗೆ ಈರುಳ್ಳಿ ಹಾಕೋದು ಬೇಡ ಅಂತಂದರೆ ನೀವು ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಈಗ ನಾನು ಇದಕ್ಕೆ 1 ಚಮಚದಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಆಮ್ಚೂರ್ ಪೌಡರ್ನು ಹಾಕೋಬಹುದು. ಹಾಗೆ 1.5 ಚಮಚದಷ್ಟು ಅಚ್ಚ ಖಾರದ ಪುಡಿನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಖಾರ ಬೇಕು ಅಂದರೆ ಇನ್ನೊಂದು ಅರ್ಧ ಚಮಚ ನೀವು ಎಕ್ಸ್ಟ್ರಾ ಹಾಕೋಬಹುದು. ಈಗ ಇದನ್ನೆಲ್ಲ ನಾವು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನಾನಿಲ್ಲಿ 3 ಆಲೂಗಡ್ಡೆನ ಬಳಸಿರೋದು, ಅದು ಮೀಡಿಯಮ್ ಸೈಜದ್ದು. ನಾನಿಲ್ಲಿ 12 ಮಿರ್ಚಿ ಬಜ್ಜಿನ ತೊಗೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಇಷ್ಟು ಬಳಸಿದ್ದೀನಿ. ನೀವು ಜಾಸ್ತಿ ಮಿರ್ಚಿನ ಮಾಡೋದಾದರೆ ಇನ್ನೊಂದೆರಡು ಆಲೂಗಡ್ಡೆನ ಎಕ್ಸ್ಟ್ರಾ ಬೇಯಿಸ್ಕೋಬೇಕು. ಸೊ ಈಗ ಕಲಸಿದ್ದಾಗಿದೆ. ಈಗ ನೋಡಿ, ನಾನಿಲ್ಲಿ ಈ ಬಜ್ಜಿ ಮೆಣಸಿನ್ಕಾಯಿ ಅಂತಲೇ ಸಿಗುತ್ತೆ. ನಾನಿಲ್ಲಿ ಒಂದು 12 ನಾನಿಲ್ಲಿ ತೊಗೊಂಡಿದ್ದೀನಿ. ಸೊ ಇದು ಅಷ್ಟೊಂದೇನು ಖಾರ ಇರಲ್ಲ. ಸೊ ನಿಮ್ಗೆ ಖಾರ ಬೇಕು ಅಂದರೆ ನೀವು ಬೇರೆ ಮೆಣಸಿನ್ಕಾಯಿನ ಉಪಯೋಗಿಸ್ಕೋಬೇಕಾಗತ್ತೆ. ಇದು ಮಾತ್ರ ಖಾರ ಇರೋದೇ ಇಲ್ಲ. ನಾನೀಗೇನು ಮಾಡ್ತಾಯಿದ್ದೀನಿ, ಅದನ್ನು ಮಿಡ್ಲಲ್ಲಿ ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಹೇಗೆ ತೋರಿಸಿದ್ದೀನಲ್ಲ ಆ ರೀತಿ ಕಟ್ ಮಾಡ್ಕೊಳ್ಳಿ. ಹಾಗೆ ಮಧ್ಯದಲ್ಲಿ ಏನು ಬೀಜ ಇರುತ್ತಲ್ವ ಅದನ್ನೆಲ್ಲ ತಕ್ಕೋಬೇಕಾಗತ್ತೆ. ಅದಿದ್ದರೆ ಅಷ್ಟು ಟೇಸ್ಟು ಚೆನ್ನಾಗಿ ಬರಲ್ಲ ಅಂತ ನಾನಿಲ್ಲಿ ಅದನ್ನೆಲ್ಲ ರಿಮೂವ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಅದನ್ನೆಲ್ಲ ನಾನು ತಕ್ಕೊಂಡಿದ್ದೀನಿ. ಸೊ ನೋಡಿ, ಆಲ್ರೆಡಿ ನಾನಿಲ್ಲಿ ಎಲ್ಲ ತೆಗೆದುಬಿಟ್ಟು ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾವೇನು ಮಾಡಬೇಕು, ಮೊದಲನೇ ಆಲೂಗಡ್ಡೆ ಸ್ಟಫಿಂಗ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಈ ಮೆಣಸಿನಕಾಯಲ್ಲಿ ಸ್ಟಫ್ ಮಾಡ್ತಾ ಹೋಗಬೇಕು. ನೋಡಿ, ಈ ರೀತಿಯಾಗಿ ಅದರಲ್ಲಿ ಸ್ಟಫ್ ಮಾಡ್ಕೋಬೇಕು. ಫುಲ್ಲು ತುಂಬುವರೆಗೂ ಸ್ಟಫ್ ಮಾಡ್ಕೊಳ್ಳಿ, ಅಂದರೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಫುಲ್ಲು ತುಂಬಬೇಕು. ಅದರಲ್ಲಿ ಈ ರೀತಿಯಾಗಿ ಸ್ಟಫ್ ಮಾಡ್ಕೋಬೇಕಾಗತ್ತೆ. ನಿಮಗಾಗಿ ನಾನಿಲ್ಲಿ ಇನ್ನೊಂದನ್ನು ಸ್ಟಫ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಚೆನ್ನಾಗಿ ಅದರಲ್ಲಿ ಸ್ಟಫಿಂಗ್ನ ನೀವು ತುಂಬ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಸ್ಟಫಿಂಗ್ನ ನೀವು ತುಂಬ್ಕೊಳ್ಳಿ. ಸೊ ನಾನೀಗ ಆಲ್ರೆಡಿ ಎಲ್ಲನೂ ಸ್ಟಫ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಇದಕ್ಕೆ ಹಿಟ್ಟನ್ನ ನಾವು ಕಲಿಸ್ಕೋಬೇಕು. ನಾನಿಲ್ಲಿ ಒಂದು ಬೌಲ್ಗೆ 2 ಕಪ್ನಷ್ಟು ಕಡಲೆ ಹಿಟ್ಟನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಕಡಲೆ ಹಿಟ್ಟು ಫುಲ್ ಪೌಡರ್ ಇರಬೇಕು. ಆ ರೀತಿ ಕಡಲೆ ಹಿಟ್ಟನ್ನ ನೀವು ಉಪಯೋಗಿಸಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪನ್ನ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು 1 ಚಮಚದಷ್ಟು ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಯಾಕಂದರೆ ನಾವು ಆಲ್ರೆಡಿ ಸ್ಟಫಿಂಗಿಗೂ ಖಾರದ ಪುಡಿನ ಹಾಕಿರ್ತೀವಲ್ವ, ಅದಕ್ಕೆ 1 ಚಮಚ ಸಾಕು. ಹಾಗೆ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಈಗ ಫಸ್ಟ್ ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೀರು ಹಾಕೋಕ್ಕಿಂತ ಮುಂಚೆ ಚೆನ್ನಾಗಿ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಏನು ಮಾಡಬೇಕು, ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಅದನ್ನು ಕಲಿಸ್ತಾ ಬರಬೇಕು. ಒಟ್ಟಿಗೆ ಒಮ್ಮೆಲೆ ನೀರು ಹಾಕೋಕ್ಕೆ ಹೋಗಬೇಡಿ. ತುಂಬ ತೆಳುವಾದರೆ ಮತ್ತೆ ಹಿಟ್ಟು ಹಾಕೋಬೇಕು, ಮತ್ತೆ ಉಪ್ಪು ಹಾಕೋಬೇಕು, ಇದೆಲ್ಲ ಇರುತ್ತಲ್ವ. ಸೊ ಸ್ವಲ್ಪ ಸ್ವಲ್ಪನೇ ನೀವು ನೀರು ಹಾಕ್ತಾ ಬನ್ನಿ. ಹಾಗೆ ವಿಸ್ಕರ್ನಿಂದ ಈ ರೀತಿ ಕಲಿಸ್ತಾ ಹೋಗಬೇಕು. ಗಂಟಿಲ್ದಾಗಿ ಅದನ್ನು ಕಲಿಸ್ಕೋಬೇಕು. ಸೊ ನೋಡಿ, ಈ ರೀತಿಯಾಗಿ ಅದನ್ನು ನಾವು ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಕಡಲೆ ಹಿಟ್ಟನ್ನ ಬಿಟ್ಟರೆ ಬೇರೆ ಹಿಟ್ಟನ್ನ ಯಾವುದೂ ಉಪಯೋಗಿಸಿಲ್ಲ. ಸೊ ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಹಿಟ್ಟು ಕಲಸಿದ್ದಾಗಿದೆ. ಇದಕ್ಕೆ ನಾನು 2 ಚಿಟಿಕೆಯಷ್ಟು ಸೋಡಾನ ಹಾಕ್ತಾಯಿದ್ದೀನಿ. ತುಂಬ ಹಾಕೋಕ್ಕೆ ಹೋಗಬೇಡಿ.
2 ಪಿಂಚ್ ಹಾಕಿದರೆ ಸಾಕು. ಈಗ ಅದನ್ನು ಚೆನ್ನಾಗಿ ನಾವು ಕಲಿಸ್ಕೊಂಬಿಡೋಣ. ನೋಡಿ ಈಗ ಕಲಸಿದ್ದಾಗಿದೆ. ಈಗ ಸೊ ನಾನೀಗ ಮೆಣಸಿನ್ಕಾಯಿನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ತೊಗೊಂಡ್ಬಿಟ್ಟು ಇದರಲ್ಲಿ ಚೆನ್ನಾಗಿ ಅದ್ದಬೇಕು. ನೋಡಿ ಈ ರೀತಿಯಾಗಿ ಅದೆಲ್ಲ ಚೆನ್ನಾಗಿ ಕೋಟ್ ಆಗಬೇಕು. ಮಸಾಲೆ ತುಂಬ್ಕೊಂಡಿರ್ತೀವಲ್ಲ ಅದರ ಮೇಲೂ ಆ ಲೇಯರ್ ಬರಬೇಕು. ನಾನಿಲ್ಲಿ ಮುಂಚೆನೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಈಗ ಏನು ಮಾಡೋಣ, ಅದರಲ್ಲಿ ಅದ್ಬಿಟ್ಟು ಎಣ್ಣೆಯಲ್ಲಿ ಬಿಡಬೇಕು. ಬಿಡಬೇಕಾದ್ರೆ ಸ್ವಲ್ಪ ಸ್ಲೋ ಆಗಿ ಬಿಡಿ. ಸೊ ಎಣ್ಣೆ ಕಾದಿರುತ್ತಲ್ವ ಅದಕ್ಕೆ. ಈಗ ನಾನಿಲ್ಲಿ ಎಣ್ಣೆ ಮೇಲೆ 2 ಬಜ್ಜಿನ ಹಾಕ್ಕೊಂಡಿದ್ದೀನಿ. 1 ನಿಮಿಷ ಅವನ್ನ ಹಾಗೆ ಬಿಟ್ಬಿಡಿ. ಅದನ್ನು ಮೂವ್ ಮಾಡೋಕ್ಕೆ ಹೋಗಬೇಡಿ. 1 ನಿಮಿಷ ಆದಮೇಲೆ ಈಗ ನೀವು ಅದನ್ನು ತಿರುಗಿಸ್ಬಿಟ್ಟು ಕಂದು ಬಣ್ಣ ಬರುವವರೆಗೂ ಅದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಕರ್ಕೋಬೇಕಾಗುತ್ತೆ. ಅಂದರೆ ಒಳಗಡೆ ಬಜ್ಜಿನೂ ಸ್ವಲ್ಪ ಸಾಫ್ಟ್ ಆಗಬೇಕಲ್ವ, ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಅದನ್ನು ಹೊಂಬಣ್ಣ ಬರುವವರೆಗೂ ಚೆನ್ನಾಗಿ ಕರ್ಕೋಬೇಕು. ನೋಡಿ ಆಲ್ರೆಡಿ ಈಗ ಹೊಂಬಣ್ಣ ಬಂದಿದೆ. ಈಗ ನಾವೇನು ಮಾಡಿಬಿಡೋಣ, ಇದನ್ನು ಎಣ್ಣೆಯಿಂದ ಹೊರಗಡೆ ತೆಗಿಯೋಣ. ಇದು ತುಂಬ ಈಸಿ ಕೂಡ ಮಾಡೋದಕ್ಕೆ, ಹಾಗೆ ಅಷ್ಟೇ ಸಖತ್ ಟೇಸ್ಟ್ ಕೊಡುತ್ತೆ. ಮತ್ತು ಇದರಲ್ಲಿ ಅಷ್ಟು ಖಾರ ಇರಲ್ಲ, ಚಿಕ್ಕ ಮಕ್ಕಳು ಸಹ ತಿನ್ಬೋದು ಇದನ್ನು. ನೋಡಿ ಈಗ ನಾನಿದನ್ನು ಎಣ್ಣೆಯಿಂದ ಹೊರಗಡೆ ತಗೊಂಡಿದ್ದೀನಿ. ನೋಡಿದ್ರಲ್ವ ಈಸಿಯಾಗಿ ಮನೆಯಲ್ಲೇ ಸ್ಟಫ್ಡ್ ಮಿರ್ಚಿ ಬಜ್ಜಿ ಹೇಗೆ ಮಾಡೋದು ಅಂತ. ಸೊ ಹೊರಗಡೆಯಿಂದ ತಂದು ತಿನ್ನೋ ಬದಲು ಮನೆಯಲ್ಲೇ ಈ ರೀತಿಯಾಗಿ ನೀವು ಮಿರ್ಚಿ ಬಜ್ಜಿನ ಮಾಡ್ಕೋಬೋದಲ್ವ. ಹೆಲ್ದಿಯಾಗೂ ಇರುತ್ತೆ, ಹಾಗೆ ಹೈಜಿನಿಕ್ ಆಗೂ ಇರುತ್ತೆ. ಸೊ ಹೊರಗಡೆ ಆದರೆ ಕರ್ದ ಎಣ್ಣೆಯಲ್ಲೇ ಮತ್ತೆ ಮತ್ತೆ ಕರೀತಾರೆ, ಅದಕ್ಕೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಅಲ್ಲ. ಸೊ ನಾ ಈಗ ಒಂದನ್ನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಿರ್ಚಿ ಕೂಡ ಸಾಫ್ಟ್ ಆಗಿದೆ. ಸೊ ಅದನ್ನು ನೀವು ಕರಿಬೇಕಾದ್ರೆ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮಲ್ಲಿಟ್ಟು ಅದನ್ನು ಕರ್ಕೋಬೇಕು. ಅಂದರೆ ಸಾಫ್ಟ್ ಆಗುತ್ತೆ ಒಳಗಿನ ಮಿರ್ಚಿ. ಇದರ ಮೇಲೆ ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಚಾದ ಜೊತೆಗಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ಸ್ಟಫ್ಡ್ ಮಿರ್ಚಿ ಬಜ್ಜಿ ಹೇಗೆ ಮಾಡೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.